ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ವೆಲ್ಕಮ್ ಟು ವಿಷನ್ ಮಾಸ್ಟರ್ ಅಕಾಡೆಮಿ. ಈಗಾಗಲೇ ರಿಸೆಟ್ ನೋಟಿಫಿಕೇಶನ್ ಆಗಿದ್ದು ಎಲ್ಲ ಪರೀಕ್ಷಾರ್ಥಿಗಳು ಆ ಒಂದು ಕೆಸೆಟ್ ಅಪ್ಲಿಕೇಶನ್ ಹಾಕ್ತಾ ಇದ್ರಿ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದಂತೆ ನಾವು ಈಗ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಪೇಪರ್ 2 ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 2020 ಅರ್ಥಶಾಸ್ತ್ರ ವಿಷಯ ಪೇಪರ್ 2 ಕ್ವಶನ್ ನಂಬರ್ 1. ಒಂದು ವ್ಯಾಪಾರ ಸಂಸ್ಥೆಯ ಸಮಸ್ಥಿತಿಯ ಷರತ್ತುಗಳು ಯಾವುವು? ಆಪ್ಷನ್ ಎ AC = MC, ಇದರೊಂದಿಗೆ MCಯ ಋಣಾತ್ಮಕ ಇಳಿಜಾರು. ಆಪ್ಷನ್ ಬಿ AR = MC, ಇದರೊಂದಿಗೆ MCಯ ಗುಣಾತ್ಮಕ ಇಳಿಜಾರು. ಆಪ್ಷನ್ ಸಿ MR = MC, ಇದರೊಂದಿಗೆ MCಯ ಗುಣಾತ್ಮಕ ಇಳಿಜಾರು. ಆಪ್ಷನ್ ಡಿ MR = MC, ಇದರೊಂದಿಗೆ MCಯ ಗುಣಾತ್ಮಕ ಇಳಿಜಾರು. ಸರಿಯಾದ ಉತ್ತರ ಆಪ್ಷನ್ ಸಿ MR = MC, ಇದರೊಂದಿಗೆ MCಯ ಗುಣಾತ್ಮಕ ಇಳಿಜಾರು. ನೆಕ್ಸ್ಟ್ ಕ್ವಶನ್ ನಂಬರ್ 2. ಕಲಿಕೆಯ ವಕ್ರರೇಖೆಯು ಯಾವೆರಡರ ನಡುವಿನ ಸಂಬಂಧವನ್ನು ತೋರಿಸುತ್ತದೆ? ಆಪ್ಷನ್ ಎ ಶಿಕ್ಷಣ ಮತ್ತು ಇಳುವರಿಗಾಗಿ ಮಾಡಿದ ವೆಚ್ಚ. ಆಪ್ಷನ್ ಬಿ ಒಳ ಸೇರಿಕೆಗಳು ಮತ್ತು ಕೊಡುವ ಇಳುವರಿ. ಆಪ್ಷನ್ ಸಿ ಅಸ್ಥಿರವಾದ ಬೆಲೆ ಮತ್ತು ಇಳುವರಿ. ಆಪ್ಷನ್ ಡಿ ಸಮಗ್ರ ಸ್ಥಿರ ಬೆಲೆ ಮತ್ತು ಇಳುವರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಒಳ ಸೇರಿಕೆಗಳು ಮತ್ತು ಕೊಡುವ ಇಳುವರಿ. ಮುಂದಿನ ಪ್ರಶ್ನೆ, ಒಂದು ಏಕಸ್ವಾಮ್ಯ ಸಂಸ್ಥೆಯ ಸರಾಸರಿ ಆದಾಯ ಎವರೇಜ್ ರೆವಿನ್ಯೂ. ಆಪ್ಷನ್ ಎ ಅಂಚಿನಲ್ಲಿ ಆದಾಯ ಮಾರ್ಜಿನಲ್ ರೆವಿನ್ಯೂಗಿಂತಲೂ ಎಂದಿಗೂ ಹೆಚ್ಚಿರುತ್ತದೆ. ಆಪ್ಷನ್ ಬಿ ಮಾರ್ಜಿನಲ್ ರೆವಿನ್ಯೂಗಿಂತ ಎಂದಿಗೂ ಕಡಿಮೆಯಾಗಿರುತ್ತದೆ. ಆಪ್ಷನ್ ಸಿ ಮಾರ್ಜಿನಲ್ ರೆವಿನ್ಯೂಗಿಂತ ಸರಿಸಮವಾಗಿರುತ್ತದೆ. ಆಪ್ಷನ್ ಡಿ MRಗಿಂತ ಕೆಲವೊಮ್ಮೆ ಹೆಚ್ಚು ಮತ್ತು ಕೆಲವೊಮ್ಮೆ ಕಡಿಮೆಯಾಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಅಂಚಿನಲ್ಲಿಯ ಆದಾಯ MRಗಿಂತ ಎಂದಿಗೂ ಹೆಚ್ಚು ಇರುತ್ತದೆ. ಮುಂದಿನ ಪ್ರಶ್ನೆ, ದೋಷಪೂರಿತ ಸ್ಪರ್ಧಾತ್ಮಕ ಮಾರಾಟ ಮಾಡುವವನ ಸಂಸ್ಥೆಯು ದುಡಿಮೆಯ ಬೇಡಿಕೆಯು ಡ್ಯಾಶ್. ಆಪ್ಷನ್ ಎ ದೋಷರಹಿತ ಸ್ಪರ್ಧಾತ್ಮಕ ಮಾರಾಟ ಮಾಡುವವನಿಗಿಂತ ಹೆಚ್ಚಾಗಿರುತ್ತದೆ. ಆಪ್ಷನ್ ಬಿ ದೋಷರಹಿತ ಸ್ಪರ್ಧಾತ್ಮಕ ಮಾರಾಟ ಮಾಡುವವನಿಗೆ ಸರಿಸಮವಾಗಿರುತ್ತದೆ. ಆಪ್ಷನ್ ಸಿ ದೋಷರಹಿತ ಸ್ಪರ್ಧಾತ್ಮಕ ಮಾರಾಟ ಮಾಡುವವನಿಗಿಂತ ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ. ಆಪ್ಷನ್ ಡಿ ದೋಷರಹಿತ ಸ್ಪರ್ಧಾತ್ಮಕ ಮಾರಾಟ ಮಾಡುವವನಿಗಿಂತ ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದೋಷರಹಿತ ಸ್ಪರ್ಧಾತ್ಮಕ ಮಾರಾಟ ಮಾಡುವವನಿಗಿಂತ ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಕ್ವಶನ್, ಎರಡು ಪಕ್ಷಗಳ ನಡುವಿನಲ್ಲಿ ಸಮಸೂತ್ರತೆ ಇಲ್ಲದ ಮಾಹಿತಿಯ ಅರ್ಥವೇನು? ಆಪ್ಷನ್ ಎ ಎರಡೂ ಪಕ್ಷಗಳು ಸರಿಯಾದ ಮಾಹಿತಿಯನ್ನು ಹೊಂದಿರುವುದಿಲ್ಲ. ಆಪ್ಷನ್ ಬಿ ಎರಡೂ ಪಕ್ಷಗಳು ಸಮಾನವಾಗಿ ಮಾಹಿತಿ ಉಳ್ಳವರು ಆಗಿದ್ದಾರೆ. ಆಪ್ಷನ್ ಸಿ ಒಂದು ಪಕ್ಷವು ಇನ್ನೊಂದು ಪಕ್ಷಕ್ಕಿಂತ ಉತ್ತಮ ಮಾಹಿತಿಯನ್ನು ಹೊಂದಿರುತ್ತದೆ. ಆಪ್ಷನ್ ಡಿ ಸರ್ಕಾರವು ಎರಡೂ ಪಕ್ಷಗಳಿಗಿಂತ ಉತ್ತಮ ಮಾಹಿತಿಯನ್ನು ಹೊಂದಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಪಕ್ಷವು ಇನ್ನೊಂದು ಪಕ್ಷಕ್ಕಿಂತ ಉತ್ತಮ ಮಾಹಿತಿಯನ್ನು ಹೊಂದಿರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಯಾವುದು? ಆಪ್ಷನ್ ಎ ವ್ಯತಿರಿಕ್ತ ಆಯ್ಕೆಯು ಗುಪ್ತವಾದ ಕಾರ್ಯಗಳಿಂದ ಮೇಲಿರುವಂತಹ ಸಮಸ್ಯೆಯಾಗಿದೆ. ಆಪ್ಷನ್ ಬಿ ವ್ಯತಿರಿಕ್ತ ಆಯ್ಕೆಯು ಪ್ರಮುಖನು ಮತ್ತು ಪ್ರತಿನಿಧಿಗಳನ್ನು ಒಳಗೊಂಡ ಸಮಸ್ಯೆಯಾಗಿದೆ. ಆಪ್ಷನ್ ಸಿ ನೈತಿಕ ಹಾನಿಯು ಗುಪ್ತ ಗುಣಗಳಿಂದ ಉಂಟಾಗುವ ಸಮಸ್ಯೆಯಾಗಿದೆ. ಆಪ್ಷನ್ ಡಿ ನೈತಿಕ ಹಾನಿಯು ಗುಪ್ತವಾದ ಕಾರ್ಯಗಳನ್ನು ಒಳಗೊಂಡ ಸಮಸ್ಯೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೈತಿಕ ಹಾನಿಯು ಗುಪ್ತವಾದ ಕಾರ್ಯಗಳನ್ನು ಒಳಗೊಂಡ ಸಮಸ್ಯೆಯಾಗಿದೆ.
ಮುಂದಿನ ಪ್ರಶ್ನೆ ನಂಬರ್ 7. ಅಭಿವೃದ್ಧಿಯನ್ನು ಹೊಂದುತ್ತಿರುವ ರಾಷ್ಟ್ರದಲ್ಲಿನ ಆರ್ಥಿಕ ನೀತಿಯ ಉದ್ದೇಶವು ಈ ಕೆಳಗಿನವುಗಳಲ್ಲಿ ಯಾವುದು ಆಗಿಲ್ಲ? ಆಪ್ಷನ್ ಎ ಹಣದುಬ್ಬರವಿಲ್ಲದಂತೆಯೇ ಮೂಲಧನ ಕಾರ್ಯದ ಮಟ್ಟವನ್ನು ವೇಗವಾಗಿಸುವುದು. ಆಪ್ಷನ್ ಬಿ ಬಂಡವಾಳವನ್ನು ವೇಗವಾಗಿಸುವುದು. ಆಪ್ಷನ್ ಸಿ ಸಂಪೂರ್ಣ ಉದ್ಯೋಗಾವಸ್ಥೆಯನ್ನು ನಿರ್ವಹಿಸುವುದು. ಆಪ್ಷನ್ ಡಿ ಬೆಲೆಯ ಸ್ಥಿರತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಪೂರ್ಣ ಉದ್ಯೋಗಾವಸ್ಥೆಯನ್ನು ನಿರ್ವಹಿಸುವುದು. ಮುಂದಿನ ಪ್ರಶ್ನೆ ಮೂಲಧನದ ಸರಕು ಹೆಚ್ಚಿದಂತೆ ಮೂಲಧನದ ಅಂಚಿನ ಕಾರ್ಯ ಪಟುತ್ವವು ಎಂಇಸಿ. ಆಪ್ಷನ್ ಎ ಏರಿಕೆಯಾಗುತ್ತದೆ. ಆಪ್ಷನ್ ಬಿ ಇಳಿಕೆಯಾಗುತ್ತದೆ. ಆಪ್ಷನ್ ಸಿ ಆರಂಭದಲ್ಲಿ ಏರಿಕೆಯಾಗುತ್ತದೆ ಮತ್ತು ನಂತರದಲ್ಲಿ ಇಳಿಕೆಯಾಗುತ್ತದೆ. ಆಪ್ಷನ್ ಡಿ ನಿರಂತರವಾಗಿ ಉಳಿಯುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇಳಿಕೆಯಾಗುತ್ತದೆ. ಮುಂದಿನ ಪ್ರಶ್ನೆ ಫಿಲಿಪ್ಸ್ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಟ್ರೇಡ್ ಆಫ್ ಯಾವುದನ್ನು ಆಧರಿಸಿದೆ? ಆಪ್ಷನ್ ಎ ಬಹಿರ್ಗಣನಾ ನಿರೀಕ್ಷಣತೆಯ ಕಲ್ಪಿತ ಸಿದ್ಧಾಂತ. ಆಪ್ಷನ್ ಬಿ ಜಡ ನಿರೀಕ್ಷಣೆಯ ಕಲ್ಪಿತ ಸಿದ್ಧಾಂತ. ಆಪ್ಷನ್ ಸಿ ಹೊಂದಾಣಿಕೆ ನಿರೀಕ್ಷಣೆಗಳ ಕಲ್ಪಿತ ಸಿದ್ಧಾಂತ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಹೊಂದಾಣಿಕೆ ನಿರೀಕ್ಷಣೆಗಳ ಕಲ್ಪಿತ ಸಿದ್ಧಾಂತ. ನೆಕ್ಸ್ಟ್ ಕ್ವಶನ್. ಒಂದು ISLM ಮಾದರಿಯ ಪ್ರಕಾರ ಉಳಿತಾಯದಲ್ಲಿ ಏರಿಕೆಯು ಏನನ್ನು ಉಂಟು ಮಾಡುತ್ತದೆ? ಆಪ್ಷನ್ ಎ LM ವಕ್ರರೇಖೆಯಲ್ಲಿ ಮೇಲ್ಮುಖದ ಕದಲಿಕೆ. ಆಪ್ಷನ್ ಬಿ LM ವಕ್ರರೇಖೆಯಲ್ಲಿ ಇಳಿಮುಖದ ಕದಲಿಕೆ. ಆಪ್ಷನ್ ಸಿ IS ವಕ್ರರೇಖೆಯಲ್ಲಿ ಮೇಲ್ಮುಖದ ಕದಲಿಕೆ. ಆಪ್ಷನ್ ಡಿ IS ವಕ್ರರೇಖೆಯಲ್ಲಿ ಇಳಿಮುಖದ ಕದಲಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ IS ವಕ್ರರೇಖೆಯಲ್ಲಿ ಇಳಿಮುಖದ ಕದಲಿಕೆ. ಮುಂದಿನ ಪ್ರಶ್ನೆ ಬ್ರಿಟನ್ ವುಡ್ಸ್ ವ್ಯವಸ್ಥೆ ಯಾವುದನ್ನು ಆಧರಿಸಿತ್ತು? ಆಪ್ಷನ್ ಎ ಚಿನ್ನದ ಗುಣಮಟ್ಟ. ಆಪ್ಷನ್ ಬಿ ಚಿನ್ನದ ವಿನಿಮಯ ಗುಣಮಟ್ಟ. ಆಪ್ಷನ್ ಸಿ ನಮ್ಯ ವಿನಿಮಯ ಬೆಲೆ ವ್ಯವಸ್ಥೆ. ಆಪ್ಷನ್ ಡಿ ಚರ ವಿನಿಮಯ ಬೆಲೆ ವ್ಯವಸ್ಥೆ. ಸರಿಯಾದ ಉತ್ತರ ಬಿ ಚಿನ್ನದ ವಿನಿಮಯದ ಗುಣಮಟ್ಟ. ಮುಂದಿನ ಪ್ರಶ್ನೆ ಒಂದು ಕಾಲೇಜಿನ ಒಬ್ಬ ವಿದ್ಯಾರ್ಥಿಯು ತನ್ನ ಮೋಟಾರ್ ಸೈಕಲನ್ನು ತನ್ನ ಮನೆಯಿಂದ ಕಾಲೇಜಿಗೆ ಸರಾಸರಿ 30 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಚಲಿಸುತ್ತಾನೆ. ಮನೆಗೆ ಹಿಂದಿರುಗುವಾಗ ಅವನ ಸರಾಸರಿ ವೇಗವು 20 ಕಿಲೋಮೀಟರ್ ಪ್ರತಿ ಗಂಟೆಗೆ ಯಾಗಿರುತ್ತದೆ. ಸಮಗ್ರ ಪ್ರಮಾಣದ ಅವನ ಸರಾಸರಿ ವೇಗ ಎಷ್ಟು? ಇದಕ್ಕೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ 25 ಕಿಲೋಮೀಟರ್ ಪ್ರತಿ ಗಂಟೆ. ಆಪ್ಷನ್ ಬಿ 24 ಕಿಲೋಮೀಟರ್ ಪ್ರತಿ ಗಂಟೆ. ಆಪ್ಷನ್ ಸಿ 20 ಕಿಲೋಮೀಟರ್ ಪ್ರತಿ ಗಂಟೆ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 24 ಕಿಲೋಮೀಟರ್ ಪ್ರತಿ ಗಂಟೆ. ಮುಂದಿನ ಪ್ರಶ್ನೆ ತೀರ್ಮಾನಿಸುವಿಕೆ ಸಂಖ್ಯಾಶಾಸ್ತ್ರ ಯಾವುದರೊಂದಿಗೆ ವ್ಯವಹರಿಸುತ್ತದೆ? ಆಪ್ಷನ್ ಎ ಮಾದರಿ ಫಲಿತಾಂಶಗಳನ್ನು ಆಧರಿಸಿಕೊಂಡು ಜನಸಂಖ್ಯೆಯ ಕುರಿತು ತೀರ್ಮಾನ. ಆಪ್ಷನ್ ಬಿ ಜನಸಂಖ್ಯೆಯ ಫಲಿತಾಂಶಗಳನ್ನು ಆಧರಿಸಿಕೊಂಡು ಮಾದರಿಯ ಕುರಿತು ತೀರ್ಮಾನ. ಆಪ್ಷನ್ ಸಿ ಮಾದರೀಕರಣದ ವಿಧಾನ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾದರಿ ಫಲಿತಾಂಶಗಳನ್ನು ಆಧರಿಸಿಕೊಂಡು ಜನಸಂಖ್ಯೆಯ ಕುರಿತು ತೀರ್ಮಾನ. ಮುಂದಿನ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಕುಡ್ ಬಿ ಯೂಸ್ಡ್ ಟು ಅಸೆಸ್ ದಿ ಇಂಪ್ಯಾಕ್ಟ್ ಆಫ್ ಚೇಂಜ್ ಇನ್ ಇನ್ಪುಟ್ ಯೂಸ್ ಆನ್ ಕ್ರಾಪ್ ಏಡ್? ಆಪ್ಷನ್ ಎ ಕೋರಿಲೇಷನ್ ಕೋಎಫಿಷಿಯಂಟ್. ಆಪ್ಷನ್ ಬಿ ಸ್ಟ್ಯಾಂಡರ್ಡ್ ಡಿವಿಷನ್. ಆಪ್ಷನ್ ಸಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಆಪ್ಷನ್ ಡಿ ರಿಗ್ರೆಷನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಿಗ್ರೆಷನ್ ನಿವರ್ತನ. ಮುಂದಿನ ಪ್ರಶ್ನೆ 4 ಸ್ವತಂತ್ರವಾದ ವೇರಿಯೇಬಲ್ಗಳುಳ್ಳ ಒಂದು ರಿಗ್ರೆಷನ್ ಫಂಕ್ಷನ್ ಅನ್ನು 25 ವೀಕ್ಷಣೆಗಳಿಗೆ
ಲೆಕ್ಕಹಾಕಲಾಗಿದೆ. ಎಫ್ ಪರೀಕ್ಷೆಯ ಪ್ರಕ್ರಿಯೆಯಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗಳ ಸ್ವಾತಂತ್ರ್ಯದ ಡಿಗ್ರಿಗಳು ಎಷ್ಟು? ಆಪ್ಷನ್ ಎ ಕ್ರಮ ಪ್ರಕಾರ 4 ಮತ್ತು 21, ಆಪ್ಷನ್ ಬಿ ಕ್ರಮ ಪ್ರಕಾರ 4 ಮತ್ತು 20, ಆಪ್ಷನ್ ಸಿ ಕ್ರಮ ಪ್ರಕಾರ 3 ಮತ್ತು 20, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಮ ಪ್ರಕಾರ 4 ಮತ್ತು 20 ಸರಿಯಾದ ಉತ್ತರ. ಇದೇ ತೆರನಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಅದರೊಂದಿಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಜೈ ಹಿಂದ್.